ಈ ಬಾರಿ ಮಳೆಯಿಂದ ಜನ ಸಂಕಷ್ಟದಲ್ಲಿರುವ ಹಿನ್ನೆಲೆಯಲ್ಲಿ ಸರಳ ದಸರಾ ಆಚರಣೆ ಮಾಡಬೇಕು ಎಂದು ಮೈಸೂರು ಸಂಸದ ಯದುವೀರ್ ಒಡೆಯರ್ ಒತ್ತಾಯಿಸಿದರು. ಮೈಸೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜನ ಮಳೆಯಿಲ್ಲದೆ ಸಂಕಷ್ಟದಲ್ಲಿ ಇದ್ದಾರೆ. ಪರಿಸ್ಥಿತಿ ನೋಡಿಕೊಂಡು ಸರ್ಕಾರ ದಸರಾ ಮಾಡಬೇಕು ಎಂದರು. ಕಂಬಳ ಮೈಸೂರು ದಸರಾಗೆ ಬೇಡ, ಕಂಬಳಕ್ಕೆ ತನ್ನದೇ ಆದ ಗೌರವ ಇದೆ. ದಸರಾ ಧಾರ್ಮಿಕವಾದ ಆಚರಣೆ, ಇಲ್ಲಿಗೆ ಕಂಬಳವನ್ನ ಹೇರುವುದು ಬೇಡ ಎಂದು ಅವರು ಹೇಳಿದರು. ಅಲ್ಲಿನ ಸಂಸ್ಕೃತಿಗಳು ಅಲ್ಲೇ ಆಚರಣೆ ಮಾಡಬೇಕು. ದಸರಾವನ್ನು ದಕ್ಷಿಣ ಕನ್ನಡದವರು ನಾವು ಮಾಡುತ್ತೇವೆ, ಅದಕ್ಕೆ ಅರ್ಥ ಇದೆ. ಅಲ್ಲಿ ಆಚರಣೆ ಅಲ್ಲಿಯೇ ನಡೆಯಬೇಕು. ದಸರಾ ಆಚರಣೆಗೆ ಕಂಬಳದ ಅವಶ್ಯಕತೆ ಇಲ್ಲ ಎಂದು ಯದುವೀರ್ ಸ್ಪಷ್ಟಪಡಿಸಿದರು. ಬಗ್ಗೆ ನಾನು ಮಾತಾಡಲಿಕ್ಕೆ ಬಂದಿರೋದು, ಹೆಚ್ಚು ಗಮನ ಅದಕ್ಕೆ ಕೊಡಕ್ಕಾಗಲ್ಲ. ಯಾಕಂದ್ರೆ ಇದು ಹೈಲೈಟ್ ಆಗ್ಬೇಕಾಗಿರ್ತಕ್ಕಂಥದ್ದು ಈ ಒಂದು ಸನ್ನಿವೇಶದಲ್ಲಿ. ಕಂಬಳ ಬಗ್ಗೆ ನಾನು ಆಗ್ಲೇ ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದೀನಿ. ಅದು ನಮ್ಮ ಕರಾವಳಿ ಭಾಗದ ಅತ್ಯಂತ ಮಹತ್ವವಾದಂತಹ ಒಂದು ಆಚರಣೆ. ಆ ಭೂಮಿಗೆ, ಆ ಒಂದು ಮಣ್ಣಿಗೆ ಸೇರಿರುವಂಥದ್ದು. ಅವರು ಎಲ್ಲ ವಿಧಿವಿಧಾನಗಳು ಸಮೇತ ಆ ಒಂದು ಆಚರಣೆ ನಡೆಸೋದು. ಇಲ್ಲಿ ಇರ್ತಕ್ಕಂಥ ದಸರಾ ಅಂತೆ ಅವರದು ಆ ಕಂಬಳ ಮತ್ತು ಬೇರೆ ಬೇರೆ ಅನೇಕ ಒಂದು ಆಚರಣೆಗಳು ನಡೆಯೋದು. ಇವತ್ತು ಇದು ಧಾರ್ಮಿಕ ಹಿನ್ನೆಲೆ ಇರತಕ್ಕಂಥ ಆಚರಣೆಗಳು ಅತ್ಯಂತ ಒಂದು ಗಂಭೀರ ರೀತಿಯಲ್ಲಿ, ಅತ್ಯಂತ ಒಂದು ಧಾರ್ಮಿಕ ಒಂದು ಕಾಳಜಿ ವಹಿಸಿ ಈ ದಿನ ಇವರು ಮುಂದುವರಿಬೇಕಾಗಿರುವಂಥದ್ದು ಅತ್ಯಂತ ಅವಶ್ಯಕವಾದದ್ದು. ಇಲ್ಲಿ ಇವರು ಬರೀ ಒಂದು ಪ್ರದರ್ಶನ ಮಾಡೋ ದೃಷ್ಟಿಯಲ್ಲಿ ಇದು ಕೆಲಸವನ್ನು ಮಾಡ್ತಾ ಇರೋದು ಖಂಡಿಸುವಂಥದ್ದು. ಮತ್ತೆ ಈ ದಸರಾದಲ್ಲಿ ಎಷ್ಟೋ ಲೋಪಗಳು ನಾವು ನೋಡ್ತಾ ಇದೀವಿ. ನಮ್ಗೆ ಟಿಕೆಟ್ ವಿಚಾರ ಇರ್ಬೋದು. ಪ್ರತಿ ವರ್ಷನೂ ಕೂಡ ನಮ್ದು ಮುಂದೆ ದಸರಾ ಆಗಿದ ಕೂಡಲೇ ಬಂದು ಹೇಳೋದು ಅದೇನೆ, ಎಲ್ಲರಿಗೂ ಕೂಡ ಈ ಟಿಕೆಟ್ ಸಮಸ್ಯೆ ಇದೆ. ಅದು ಯಾವುದೋ ಒಂದು ಪರಿಹಾರ ತರಬೇಕಾಗಿದೆ ಅವರು. ಜೊತೆಗೆ ಇಲ್ಲಿ ದಸರಾ ಸಮಯದಲ್ಲಿ ಜನರಿಗೆ ಬಂದು ನೋಡ್ಲಿಕ್ಕೆ ಒಂದು ಒಳ್ಳೆ ಅವಕಾಶ ಮಾಡಿ, ಯುವ ದಸರಾ ಇದೆ, ಆಹಾರ ಮೇಳ ಇದೆ, ಇನ್ನೊಂದು ಏನೇನೋ ಶೋಗಳು ಇರುತ್ತೆ, ಅದೆಲ್ಲಾನು ಕೂಡ ಒಳ್ಳೆ ರೀತಿಯಲ್ಲಿ ಸಂಘಟನೆ ಮಾಡೋದ್ರಲ್ಲಿ ವಿಫಲ ಆಗುವುದು ಈ ಕಳೆದ 2 ವರ್ಷದಲ್ಲಿ ನಾವು ನೋಡ್ತಾ ಇದ್ವಿ. ಅದರ ಬಗ್ಗೆ ಒಂದು ಕಾಳಜಿ ವಹಿಸಿ ಸರಿಯಾದ ರೀತಿಯಲ್ಲಿ ಹತ್ತಿನದ ಆಚರಣೆ ನಡೆಸಿ ಅವರು ಇನ್ನು ಕಂಬಳ ಮತ್ತೆ ಬೇರೆ ಬೇರೆ ಆಚರಣೆಗಳು ಆಮೇಲೆ ತಗೊಂಡ್ ಬರ್ಲಿ. ನೀರಿನ ಸಮಸ್ಯೆ ಇರುವಾಗ ದಸರಾ ಆಚರಣೆ ಒಂದು ಅಷ್ಟು ದೊಡ್ಡ ಮಟ್ಟದಲ್ಲಿ ಮಾಡಲ್ಲ ಅಂತ ಹಿಂದೆನೂ ಸರ್ಕಾರ ತೀರ್ಮಾನ ತಗೊಂಡಿದ್ದಾರೆ. ಅದಕ್ಕೆ ತಕ್ಕ ಇವರು ತೀರ್ಮಾನ ಮಾಡಬೇಕಾಗಿದೆ. ಈಗಾಗಲೇ ಅವರು ಏನೇನೋ ಹೇಳಿದ್ದಾರೆ, ಬಿತ್ತನೆ ಮಾಡಬೇಡಿ, ಎಲ್ಲಿ ಅನಾವಶ್ಯಕವಾದಂತಹ ಕೃಷಿ ಹೋರಾಟ ಮಾಡಬೇಡಿ ಅಂತ ಏನು ಅವ್ರಿಗೆ ಯಾವುದೇ ರೀತಿ ವಿಶ್ವಾಸ ಕೊಡ್ತಾ ಇಲ್ಲ ರೈತರಿಗೆ ಈ ಸರ್ಕಾರ. ಆ ಸಮಯದಲ್ಲಿ ಇವರು ದಸರಾ ಇನ್ನೂ ದೊಡ್ಡ ಮಟ್ಟದಲ್ಲಿ ಆಚರಣೆ ಮಾಡ್ತೀವಿ, ಇನ್ನೂ ಏನು ಖರ್ಚು ಮಾಡ್ತೀವಿ ಅಂತ ಹೇಳೋದು, ಅದು ಅವರು ಸೂಕ್ತವಾದಂಥ ನಿರ್ಣಯ ತಗೋಬೇಕಾಗಿದೆ. ಏನು ಜನರು ಏನು ಸಂಕಷ್ಟದಲ್ಲಿದ್ದಾರೆ ಅದಕ್ಕೆ ತಕ್ಕ ಇವರು ಆಚರಣೆ ಸಂಘಟಿಸಬೇಕು. ದಸರಾ ದೀಪಾವಳಿ ಹಬ್ಬಕ್ಕೆ ಬಟ್ಟೆಗಳು ಎಲ್ಲಿ ಖರೀದಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಮಿರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ ನಲ್ಲಿ ಪುರುಷರಿಗಾಗಿ ಹೊಸ ಲುಕ್ ನ ಬಟ್ಟೆ ಬಂದಿದೆ. ಹಬ್ಬಕ್ಕೆ ವಿಶೇಷವಾಗಿ 100ಕ್ಕೂ ಅಧಿಕ ಬಣ್ಣಗಳ ಕುರ್ತಾ ಸೇರಿದಂತೆ ಹೊಸ ಡಿಸೈನ್ ಉಳ್ಳ ಬಟ್ಟೆಗಳು ಇವೆ. ತಡ ಯಾಕೆ? ಬಟ್ಟೆ ಖರೀದಿಗೆ ಹಿಂದೆ ಬನ್ನಿ. ನಿಮ್ಮ ಕಲಬುರಗಿಯ ಮಿರಾ ಮೆನ್ಸ್ ಅವೆನ್ಯೂಗೆ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ. ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ, ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ? ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499.